ಅದು ಸಿಕ್ಕವರ ಮೇಲೆ ದಾಳಿ ಮಾಡ್ತಿದ್ದ ಪುಂಡಾನೆ. ಬನ್ನೇರುಘಟ್ಟ ಜಂಗಲ್ಕ ಸಿಂಗಲ್ ಶೇರ್ ಎನ್ನುವಂತೆ ಮೆರೆಯುತ್ತಾ ಇತ್ತು. ಮೂವರನ್ನ ಕೊಂದು ಮತ್ಯಾರು ಎನ್ನುತ್ತಿದ್ದ ಮಕ್ನ ಪುಂಡಾನೆ ಕೊನೆಗೂ ಸೆರೆಯಾಗಿದೆ. ತನ್ನದೇ ಅಡ್ಡಾದಲ್ಲಿ ಮದವೇರಿದ ಮಕ್ನ ಆನೆಯನ್ನ ಕೆಡ್ಡಾಗೆ ಕೆಡವಲಾಗಿದೆ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಯಲ್ಲಿ ಪುಂಡಾನೆಯಾಗಿ ಮಾರ್ಪಟ್ಟಿದ್ದ ಮಕ್ನ ಆನೆ ಸೆರೆ ಸಿಕ್ಕಿದೆ. ಅದಕ್ಕೂ ಮೊದಲು ಮಕ್ನ ಆನೆ ಕೇವಲ ಪುಂಡಾನೆ ಆಗಿರಲಿಲ್ಲ, ಕಂಡಲ್ಲಿ ಕೊಲ್ಲುವ ಪ್ರವೃತ್ತಿ ಬೆಳೆಸಿಕೊಂಡಿದ್ದ ಸಿಂಗಲ್ ಶೇರ್ ಅದು. ನೆನೆ ತನ್ನ ಕೆಟ್ಟಾಗೆ ಕೆಡವಲು ಅಖಾಡ ಅಣಿಗೊಳಿಸಲು ತೆರಳಿದ್ದ ಅರಣ್ಯ ಇಲಾಖೆ ಸಿಬ್ಬಂದಿಯನ್ನೇ ಅಟ್ಟಾಡಿಸಿದ್ದ ಮಕ್ನ ಕಿಲೋಮೀಟರ್ ಗಟ್ಟಲೆ ಚೇಸ್ ಮಾಡಿ ನೀರಿಳಿಸಿದ್ದ. ಅಂತಹ ಪುಂಡಾನೆಯ ಸೊಕ್ಕಡಗಿಸುವುದು ಸುಲಭದ ಮಾತಾಗಿರಲಿಲ್ಲ. ಆದರೆ ಭೀಮಾ ಮತ್ತು ಮಹೇಂದ್ರ ಸಾಕಾನೆಗಳ ನಡುವೆ ನಡೆದ ಕಾಳಗದಲ್ಲಿ ಸೋಲುಂಡು ಹೆಜ್ಜೆ ಹಾಕುವಂತೆ ಮಾಡಲಾಗಿದೆ. ಪಕ್ಕಾ ಪ್ಲಾನ್ ಮಾಡಿ ಅರಣ್ಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಆಪರೇಷನ್ ಮಕ್ನ ಯಶಸ್ವಿಗೊಳಿಸಿದ್ದಾರೆ. ಬೆಳಗ್ಗೆ 6 ಗಂಟೆಗೆ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಸೀಗೆಕಟ್ಟೆ ಬಳಿ ಪೂಜೆ ಕೈಗೊಂಡು ಆಪರೇಷನ್ ಮಕ್ನ ಆರಂಭ ಮಾಡಿದ್ರು. ಭೀಮಾ ಮತ್ತು ಮಹೇಂದ್ರ ಸಾಕಾನೆಗಳ ಜಂಟಿ ನಾಯಕತ್ವದ ಜೊತೆಗೆ ಕಾಡಾನೆಗಳ ರೆಸ್ಕ್ಯೂ ಎಕ್ಸ್ಪರ್ಟ್ ಡಾಕ್ಟರ್ ರಮೇಶ್, ವಸೀಂ, ಕಿರಣ್ ಮತ್ತು ಅರವಳಿಕೆ ತಜ್ಞ ರಂಜನ್ ಸೇರಿದಂತೆ 100ಕ್ಕೂ ಅಧಿಕ ಮಂದಿ ಮಾವುತ ಕಾವಾಡಿಗಳು ಆಪರೇಷನ್ ಮಕ್ನಾದಲ್ಲಿ ಭಾಗಿಯಾಗಿದ್ದರು. ಮೊದಲಿಗೆ ಡ್ರೋನ್ ಮೂಲಕ ತಟ್ಟಗೊಪ್ಪೆ ಅರಣ್ಯದಲ್ಲಿ ಮಕ್ನ ಪುಂಡಾನೆ ಇರುವುದನ್ನು ಕನ್ಫರ್ಮ್ ಮಾಡಿಕೊಂಡ ಟೀಮ್ ಪರಿಣಿತ ಮಾವುತರು ಮತ್ತು ಕಾವಾಡಿಗಳ ನೇತೃತ್ವದಲ್ಲಿ ಮಕ್ನ ಅಡ್ಡಾಗೆ ಎಂಟ್ರಿ ಕೊಟ್ಟಿದ್ದರು. ಚಲನವಲನ ಗಮನಿಸಿದ ಡಾಕ್ಟರ್ ರಮೇಶ್ ಅಂಡ್ ಟೀಮ್ ತಗ್ಗು ಪ್ರದೇಶದಲ್ಲಿದ್ದ ಮಕ್ನಾಗೆ ಸಮೀಪದ ದಿಬ್ಬದ ಮೇಲೆ ನಿಂತು ಅರವಳಿಕೆ ತಜ್ಞ ಡಾಕ್ಟರ್ ರಂಜನ್ ಡಾಟ್ ಮಾಡಿದ್ದಾರೆ. ಕೆರಳಿದ ಮಕ್ನ ಸುಮಾರು 2 ಕಿಲೋಮೀಟರ್ ಮುಂದೆ ಸಾಗಿ ನಿತ್ರಾಣಗೊಂಡಿದೆ. ಅಷ್ಟೊತ್ತಿಗೆ ಭೀಮಾ ಮತ್ತು ಮಹೇಂದ್ರ ನೇತೃತ್ವದ 8 ಸಾಕಾನೆಗಳು ಸುತ್ತುವರೆದು ಮಕ್ನಾದ ಮದ ಅಡಗಿಸಿವೆ. ಬಲ ಭೀಮಾ ಅಜಾನುಬಾವು ಮಹೇಂದ್ರನ ಮುಂದೆ ಬಾಲ ಮುದುರಿಕೊಂಡ ಮಕ್ನ ಆನೆ ಸೀಗೆಕಟ್ಟೆಯತ್ತ ಹೆಜ್ಜೆ ಹಾಕಿದೆ. ಇನ್ನು ಹೆಣ್ಣು ಅಲ್ಲದ ಗಂಡು ಅಲ್ಲದ ಮಕ್ನ ಕಾಡಾನೆಯನ್ನ ಇತರೆ ಕಾಡಾನೆಗಳು ಗುಂಪಿಗೆ ಸೇರಿಸಿಕೊಳ್ಳುತ್ತಿರಲಿಲ್ಲ ಎನ್ನಲಾಗಿದೆ. ಪರಿಣಾಮವಾಗಿ ಮಕ್ನ ಕಾಡಾನೆ ಬನ್ನೇರುಘಟ್ಟ ಕಾಡಿನಲ್ಲಿ ರೆಬೆಲ್ ಎಲಿಫೆಂಟ್ ಆಗಿ ಪರಿವರ್ತನೆಗೊಂಡಿತ್ತು. ಅರಣ್ಯ ಸಿಬ್ಬಂದಿ ಸೇರಿದಂತೆ ಸುತ್ತಮುತ್ತಲಿನ ಹಳ್ಳಿಗರಿಗೆ ಕಂಟಕವಾಗಿತ್ತು. ಆದರೆ ಇದೀಗ ಡೇಂಜರ್ ಮಕ್ನ ಸೆರೆಯಾಗಿದ್ದರಿಂದ ಜನರು ನಿಟ್ಟುಸಿರು ಬಿಡುವಂತಾಗಿದೆ. ಆದೂರು ಚಂದ್ರು, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.